ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಇದು ನಮ್ಮ ಮಗಳ ಬರ್ತ್ಡೇ ವ್ಲಾಗ್. ತುಂಬ ದಿನ ಆಯಿತು, ಎಡಿಟ್ ಮಾಡಲಿಕ್ಕೆ ಟೈಮೇ ಇರಲಿಲ್ಲ, ಹಾಗೆ ಪೆಂಡಿಂಗ್ ಉಳಿದಿತ್ತು. ನೋಡಿ, ಮಳೆ ಕೂಡ ಬರ್ತಾ ಇತ್ತು, ಸ್ವಲ್ಪ ಸ್ವಲ್ಪ ಹನಿ ಹನಿಯಾಗಿ. ಅಂದರೆ ವೆದರ್ ತುಂಬ ಚೆನ್ನಾಗಿತ್ತು, ಕೂಲಾಗಿ. ನೈಟ್ ಹೊತ್ತಲ್ಲಿ ತುಂಬ ಟ್ರಾಫಿಕ್ ಕೂಡ, ಎಲ್ಲಿ ಕೂಡ ಹೋಗ್ಲಿಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಫುಲ್ಲು. ಎಲ್ಲಿ ಹೋದರೂ ಗಾಡಿ ಇರ್ತದೆ ನೋಡಿ. ತುಂಬ ನಿಂತು ಹೋಗಬೇಕು, ಹಾಗೆ ತುಂಬ ಲೇಟ್ ಆಗ್ತದೆ, ಎಲ್ಲಿ ಹೋಗಲಿಕ್ಕೂ ಆಗಲ್ಲ. ಹಾಗೆ ನೋಡಿ, ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು. ಏನೋ ಇಲ್ಲಿ ಒಂದು ಶಾಪ್ ಓಪನ್, ಹಾಗೆ ಎಲ್ಲ ಡ್ಯಾನ್ಸ್ ಎಲ್ಲ ಇತ್ತು ನೋಡಿ, ಸೌಂಡ್ ಎಲ್ಲ ತುಂಬ ಇತ್ತು. ಹಾಗೆ ನಾವು ಹೋಟೆಲ್ಗೆ ಬಂದ್ವಿ, ಅಂದರೆ ಏನಾದರೂ ತಗೊಳ್ಳುವ ಅಂತ. ನಮ್ಮ ಮಗಳೇನು ತಿನ್ನುವುದಿಲ್ಲ, ಅವಳ ಲೆಕ್ಕದಲ್ಲಿ ನಾವೇ ತಿನ್ನೋದು. ಹಾಗೆ ವೆಜ್, ಇಲ್ಲಿ ಅನ್ನಪೂರ್ಣ ಹೋಟೆಲ್ ಇದೆ ಸಲಾರದಲ್ಲಿ, ಅಲ್ಲಿಗೆ ಬಂದಿದ್ವಿ ನೋಡಿ. ಫಸ್ಟ್ ಊಟ ಮಾಡಿಕೊಳ್ಳುವ ಅಂತ ನಾವು ಹೋಟೆಲಿಗೆ ಬಂದ್ವಿ. ಅಂದರೆ ಇಲ್ಲಿದ್ದು ಫುಡ್ಡೆಲ್ಲ ತುಂಬ ಚೆನ್ನಾಗಿರ್ತದೆ, ಟೇಸ್ಟ್ ಇರ್ತದೆ. ಊರಿದ್ದು ಫುಡ್ ಇರ್ತದಲ್ಲ, ಅದೇ ಥರ ಟೇಸ್ಟಾಗಿ ತುಂಬ ಚೆನ್ನಾಗಿರ್ತದೆ ಫುಡ್ಡೆಲ್ಲ. ಹಾಗೆ ನಾವು ಆರ್ಡ್ರ್ ಮಾಡಿದ್ವಿ, ನಮಗೆ ಸಲಾಡ್ ಎಲ್ಲ ಬಂತು. ನಾವು ಮಶ್ರೂಮ್ ಕರಿ ಮತ್ತು ಇದು ನಾನ್ ರೋಟಿ ಅದು ಆರ್ಡ್ರ್ ಮಾಡಿದ್ವಿ ನೋಡಿ. ಚೆನ್ನಾಗಿತ್ತು, ಫುಡ್ಡೆಲ್ಲ ಚೆನ್ನಾಗಿರ್ತದೆ. ನಾನ್ ಕೂಡ ಸಾಫ್ಟ್ ಆಗಿರ್ತದೆ, ಅಂದರೆ ಅದು ಬಿಸಿ ಇರಬೇಕು, ಆಗ ನಮಗೆ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಅಂದರೆ ಸಾಫ್ಟ್ ಆಗಿರ್ತದೆ ನೋಡಿ. ನಮ್ಮ ಫುಡ್ ಬಂತು, ಇಷ್ಟು ಬಂತು, ಚೆನ್ನಾಗಿತ್ತು ಇದು ಕೂಡ. ಆನಂತರ ನಾವು ಫ್ರೈಡ್ ರೈಸ್, ಅಂದರೆ ಅನ್ನಪೂರ್ಣ ಸ್ಪೆಷಲ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ ನೋಡಿ. ಈ ಥರ ಸ್ಪೆಷಲ್ಲಾಗಿ, ಅದು ಕೂಡ ಟೇಸ್ಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆನಂತರ ಅದನ್ನೆಲ್ಲ ಊಟ ಎಲ್ಲ ಮಾಡಿ, ಆನಂತರ ಇವಳಿಗೆ ಹಸ್ಬೆಂಡ್ ಹೇಳ್ತಾ ಇದ್ರು, ನನ್ನ ಮಗಳಿಗೆ ಏನಾದರೂ ಒಂದು ಗಿಫ್ಟ್ ಕೊಡುವ ಅಂತ, ಹಾಗೆ ಫ್ಲವರ್ ಏನಾದರೂ ಕೊಡುವ ಅಂತ ಹೇಳ್ತಾ ಇದ್ರು. ಫ್ಲವರ್ ತೆಗೆದು ಕೊಡ್ತೇನೆ ಅಂತ. ಇದು ರಿಯಲ್ ರೋಸ್ ಎಲ್ಲ ನೋಡಿ, ಚೆನ್ನಾಗಿತ್ತು. ಆನಂತರ ಇದೆಲ್ಲ ಆರ್ಟಿಫಿಷಿಯಲ್ ನೋಡಿ, ಒಂದು ತಗೊಂಡ್ವಿ, ಚೆನ್ನಾಗಿತ್ತು. ಇದು ಕೂಡ ಫ್ರೆಶ್ ಆಗಿ ಕಾಣ್ತಾ ಇತ್ತು ನೋಡಿ. ರೆಡ್ ರೋಸ್ ಅವಳಿಗೆ ಕೊಡಲಿಲ್ಲ, ತಗೊಂಡದ್ದು ಮಾತ್ರ, ಕೊಟ್ಟರೆ ಎಲ್ಲ ಹುಡಿ ಆಗ್ತದೆ ಅದು. ಹಾಗೆ ನೋಡಿ, ಇಲ್ಲಿ ಗಿಫ್ಟ್ ಇದ್ದೆಲ್ಲ ತುಂಬ ಚೆನ್ನಾಗಿರ್ತದೆ. ಚಾಕ್ಲೇಟ್ಸ್ ಎಲ್ಲ ನೋಡಿ, ತುಂಬ ವೆರೈಟಿ ಈ ಥರ ಇಟ್ಟಿರ್ತಾರೆ. ಕೆಲವರು ಗಿಫ್ಟ್ ಎಲ್ಲ ಕೊಡಲಿಕ್ಕೆ ಇದನ್ನು ಬೊಕ್ಕೆ ತಗೊಂಡು ಹೋಗ್ತಾರಲ್ಲ, ಚಾಕ್ಲೇಟ್ ಇದ್ದು ಬೊಕ್ಕೆ ಥರ ಮಾಡಿ ನೋಡಿ, ಗಿಫ್ಟ್ ಆ ಥರ ಮಾಡಿ ತುಂಬ ಚೆನ್ನಾಗಿತ್ತು. ಇದು ಕೂಡ ಚಾಕ್ಲೇಟ್ಸ್ ಎಲ್ಲ ತುಂಬ ವೆರೈಟಿ, ಬೇರೆ ಬೇರೆ ಚಾಕ್ಲೇಟ್ ಇತ್ತು. ನಾವು ನಾರ್ಮಲ್ ಆಗಿ ಸಿಗುವಂಥದ್ದೆಲ್ಲ, ಬೇರೆ ಬೇರೆ ಟೈಪ್ ಇದ್ದೆಲ್ಲ ಇತ್ತು ನೋಡಿ. ಗಿಫ್ಟ್ಸ್ ಎಲ್ಲ, ಮತ್ತು ಪರ್ಫ್ಯೂಮ್, ಈ ಥರ ರಿಂಗ್, ವಾಚ್ ಆ ಥರ, ಮತ್ತು ಶೋ ಪೀಸಸ್ ಆ ಥರದ್ದೆಲ್ಲ, ಮತ್ತು ವಾಸ್ ಎಲ್ಲ ಇರ್ತವಲ್ಲ ಆ ಥರ, ಮತ್ತು ಫ್ಲವರ್ ಪಾಟ್ಸ್. ಆನಂತರ ನೋಡಿ, ಆರ್ಟಿಫಿಷಿಯಲ್ ಫ್ಲವರ್ ಎಲ್ಲ ಇತ್ತು. ಆನಂತರ ಇಲ್ಲಿ ಹಸ್ಬೆಂಡ್ ಹೇಳಿದರು ನನ್ನ ಮಗಳಿಗೆ ಇದೊಂದು ಗೊಂಬೆ, ಏನು ಟೆಡ್ಡಿ ಬ್ಯಾರ್ ತೆಗೆದುಕೊಡ್ತೇನೆ ಅಂತ ನೋಡಿ. ಇದು ತುಂಬ ಕಾಸ್ಟ್ಲಿ ಇತ್ತು, ಅಂದರೆ ಬೇರೆ ಸೈಡಲ್ಲಿ ಕೂಡ ಇದೇ ಥರ ಸಿಗ್ತದೆ, ಅದಕ್ಕೆ ಅಷ್ಟು ರೇಟ್ ಇರೋದಿಲ್ಲ, ಅಂದರೆ ತುಂಬ ಕಾಸ್ಟ್ಲಿ ಇತ್ತು. ಹಾಗೆ 600-700 ಊರಿದ್ದು ರೇಟ್ ಆ ಥರ ಇತ್ತು. ಚೆನ್ನಾಗಿತ್ತು ಮಾತ್ರ, ಸಾಫ್ಟಾಗಿ. ಅದು ಬೇಡ ಅಂತ ಹೇಳಿದೆ ನಾನು, ತುಂಬ ರೇಟ್ ಕೂಡ ಕಾಸ್ಟ್ಲಿ. ಹಾಗೆ ಚಿಕ್ಕದದು ಸಾಫ್ಟ್ ಇತ್ತು ಮಾತ್ರ, ಕ್ಯೂಟಾಗಿ ಚಿಕ್ಕದಿತ್ತು. ಅದಕ್ಕಿಂತ ಬೇರೆ ದೊಡ್ಡದೆಲ್ಲ ಸಿಗ್ತದೆ ಬೇರೆ ಕಡೆ, ಹಾಗೆ ಅದೊಂದು ಬೇಡ ಅಂತ ಕ್ಯಾನ್ಸಲ್ ಆಯಿತು ನೋಡಿ. ಬೇರೆ ಬೇರೆ ಟೈಪ್ ಇದಿತ್ತು. ಇದೊಂದು ನೋಡಿ ಟಾಯ್, ಇದು ಟೆಡ್ಡಿ ಬೇರ್ ಚೆನ್ನಾಗಿತ್ತು. ಆನಂತರ ಇದೆ ಆರ್ಟಿಫಿಷಿಯಲ್ ಆ ಥರದ್ದೆಲ್ಲ ಆಯಿತು ನೋಡಿ. ಈ ಥರದ್ದೆಲ್ಲ ರಿಂಗ್, ಆನಂತರ ಬೇರೆ ಬೇರೆ ಶೋ ಪೀಸಸ್ ಎಲ್ಲ, ಮತ್ತು ಮನೆಗೆಲ್ಲ ಇಡ್ತಾರಲ್ಲ ಇದು ಗಿಡದ ಥರದ್ದೆಲ್ಲ, ಅದೊಂದು ನೋಡಿ, ಬಾಳೆ ಗಿಡ ಥರ ಅದರ ಎಲೆ ಆ ಥರದ್ದೆಲ್ಲ ಇತ್ತು ನೋಡಿ. ಇದು ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ. ಹಾಗೆ ನೋಡಿ, ಫ್ಲವರ್ ಎಲ್ಲ ಸೂಪರ್ ಆಗಿತ್ತು ಮಾತ್ರ. ನಾವಿದನ್ನು ಅಷ್ಟನ್ನೇ ತಗೊಂಡು ಹೊರಟ್ವಿ ನಾವು. ಟಿಂಪಾ ಬರ್ಡೇ ಬೇಬಿ
ಇರುವ ಫ್ಲಾಟ್ ಹತ್ರ ಬಂದ್ವಿ, ನಾವು ನಮ್ಮ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ಒಂದು ಪಾರ್ಕಿಂಗಲ್ಲಿ ಒಂದು ಜೀಪ್ ಥರ ಅದು ಇತ್ತು, ಅದನ್ನೊಂದು ಕ್ಯಾಪ್ಚರ್ ಮಾಡಿದೆ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ತುಂಬ, ಜೀಪ್ ಆ ಥರದ್ದೆಲ್ಲ. ಅದಕ್ಕೆ ಒಂದು ಎಲ್ಲಿ ಸಿಕ್ಕಿದ್ರು ಒಂದು ಫೋಟೋ ಇಲ್ಲದ್ರೆ ಒಂದು ವಿಡಿಯೋ ಆಗ್ತದೆ. ಹಾಗೆ ನೋಡಿ ನಾವು ಲಿಫ್ಟ್ ಹತ್ರ ಬಂದ್ವಿ, ಇನ್ನು ಮನೆಗೆ ಹೋಗೋದು. ನೋಡಿ ಫ್ಲವರ್ ನೋಡಿ ತುಂಬ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ಮಾತ್ರ ಮಗಳ ಕೈಗೆ ಕೊಡಲಿಕ್ಕಿಲ್ಲ, ಕೊಟ್ಟರೆಲ್ಲ ಹುಡಿ ಆಗ್ತದೆ. ಹಾಗೆ ನಾನು ಹಿಡ್ಕೊಂಡಿದ್ದೆ, ನನಗೆ ಅದು ನೆಕ್ಸ್ಟ್ ಡೇಗೆ. ಹಾಗೆ ನೋಡಿ ಆನಂತರ ಇದು ನೆಕ್ಸ್ಟ್ ಡೇ ನೈಟಿದ್ದು ವಿಡಿಯೋ. ಅಂದರೆ ನಾವು ನೆಕ್ಸ್ಟೋಗೆ ಹೋಗಿದ್ವಿ. ನೋಡಿ ಹೋಗ್ತಾ ಇದ್ದೇವೆ ಈಗ. ಇದು ಹಸ್ಬೆಂಡ್ಗೆ ಏನಾದರೂ ಒಂದು ಡ್ರೆಸ್ ತೆಗೆಯುವ ಅಂತ ಹೋಗಿದ್ವಿ, ಒಂದು ಶರ್ಟ್. ನೋಡಿ ಇಲ್ಲಿ ನೋಡಿ ಈ ಥರದ್ದು ಶರ್ಟ್ ಇತ್ತು, ನೂಲೆಲ್ಲ ಬಿಟ್ಕೊಂಡು ಆ ಥರದ್ದು. ನೋಡಿ ಒಂದು ಶರ್ಟ್ ನೋಡಿ, ಇದು ನೋಡುವಾಗಲೇ ನಗು ಬರ್ತಾ ಇತ್ತು. ಹಾಕ್ತಾರೆ ಮಾತ್ರ ಈ ಥರದ್ದನ್ನು, ಅಂದರೆ ನಾವೆಲ್ಲ ಹಾಕಲ್ಲ. ಹಾಗೆ ತುಂಬ ಒಂದು ಡಿಫ್ರೆಂಟ್ ಆಗಿತ್ತು ನೋಡಿ, ಒಂದು ಶರ್ಟ್ ನೋಡಿ ಎಲ್ಲ ನೂಲು ಬಿಟ್ಕೊಂಡಾಗಿ ಎಲ್ಲ ಇತ್ತು. ನನ್ನ ಹಸ್ಬೆಂಡ್ ಇದನ್ನು ಸೆಲೆಕ್ಟ್ ಮಾಡಿದರು, ಚೆನ್ನಾಗಿತ್ತು. ಇದು ಕೂಡ ಕ್ವಾಲಿಟಿ ಒಳ್ಳೆದಿತ್ತು. ಆನಂತರ ವೈಟಲ್ಲಿ ಇದು ಅದಕ್ಕೆ ಮ್ಯಾಚ್ ಆಗುವ ಪ್ಯಾಂಟ್, ಶರ್ಟ್ ತೋರಿಸಿದೆ ಅಲ್ಲ ಅದಕ್ಕೆ. ಇದು ಕೂಡ ನೂಲು ಬಿಟ್ಕೊಂಡಾಗೆ ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು. ನಾವೇ ಇಲ್ಲಿ ಅವರು ಹಾಕುವುದಿಲ್ಲ ಯಾರು ಕೂಡ, ಒಂದಿತ್ತು ಫಸ್ಟ್ ಟೈಮ್ ನೋಡಿದ್ದು ನಾವು ಕೂಡ. ನೋಡಿ ಕೇಕ್ ನೆಕ್ಸ್ಟ್ ಡೇಗೆ ತಗೊಳ್ಳುವ ಅಂತ ನೋಡ್ತಾ ಇದ್ವಿ. ಡೋನಟ್ಸ್ ಎಲ್ಲ ಇತ್ತು, ಅನಂತರ ಕೇಕ್. ಅನಂತರ ನೆಕ್ಸ್ಟ್ ಡೇ ಇಂಡಿಪೆಂಡೆನ್ಸ್ ಡೇ ಅಲ್ಲ, ಹಾಗೆ ಎಲ್ಲ ಇಂಡಿಪೆಂಡೆನ್ಸ್ ಡೇ ಡಿಸೈನ್ ಇದು ಕೇಕ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲಿಂದ ಹೊರಟ್ವಿ. ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಫ್ರೈಡೇ ಇದು. ನಾವು ದೇವಸ್ಥಾನಕ್ಕೆ ಹೋಗುವ ಅಂತ ಹೋಗ್ತಾ ಇದ್ದೇವೆ. ಮಳೆ ಕೂಡ ಬರ್ತಾ ಇತ್ತು, ಸ್ವಲ್ಪ ಹನಿಯಾಗಿ ಮಳೆ ಸ್ವಲ್ಪ ಜಾಸ್ತಿ ಬಂದಿತ್ತು. ನಾವು ಹೋಗುವಾಗ ಹನಿ ಇತ್ತು. ನೋಡಿ ಇದು ದೇವಸ್ಥಾನದ ಎದುರುಗಡೆ. ಅದರಲ್ಲಿ ಹೂ ನೋಡಿ, ಜಾಜಿ ಮಲ್ಲಿಗೆದು ತುಂಬ ಇತ್ತು ಈ ಸಲ. ಲಾಸ್ಟ್ ಟೈಮ್ ಹೋಗುವಾಗ ಸ್ವಲ್ಪ ಇದ್ದದ್ದು, ಈ ಸಲ ಹೋಗುವಾಗ ತುಂಬ ಇತ್ತು ಜಾಜಿ ಮಲ್ಲಿಗೆದ್ದು ಗಿಡದಲ್ಲಿ ಹೂ ತುಂಬ ಚೆನ್ನಾಗಿತ್ತು. ನಾವಿಲ್ಲೇ ಒಂದು ಸಲಲದಲ್ಲಿ ಮಧುರೈ ಮೀನಾಕ್ಷಿ ಅಂತ ಒಂದು ಶಾಪ್ ಇದೆ, ಅದರಲ್ಲಿ ಹೂ ಬಳೆ ಆ ಥರದ್ದೆಲ್ಲ ಸಿಗ್ತದೆ. ನೋಡಿ ಹೂ ನೋಡಿ ಚೆನ್ನಾಗಿತ್ತು ಎಲ್ಲ ಕೂಡ. ಸೇವಂತಿಗೆ ಮತ್ತು ಗುಲಾಬಿ ಚಿಕ್ಕದು, ಇದನ್ನು ನಾವೇ ಕಟ್ಟಬೇಕು. ಇದು kg ಆ ಥರ ಕೊಡೋದು. ನೋಡಿ ಈ ಥರದ್ದೆಲ್ಲ ಬೇರೆ ಬೇರೆ ಟೈಪ್ ಇದ್ದಿತ್ತು. ಹೂವೆಲ್ಲ ಚೆನ್ನಾಗಿತ್ತು ತುಂಬ. ಹೂವೆಲ್ಲ ತಗೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ನೋಡಿ ಡೆಕೋರೇಷನ್ ಎಲ್ಲ ಆಗ್ತಾ ಇದೆ. ನಾವು ನಮ್ಮ ಫ್ಲ್ಯಾಟಲ್ಲಿ ತುಂಬ ಮಕ್ಕಳಿದ್ದಾರೆ ಇಲ್ಲಿ ನಾವಿರುವಲ್ಲಿ, ಅವರನ್ನೆಲ್ಲ ಕರೆದು ಕೇಕ್ ಕಟ್ಟಿಂಗ್ ಮಾಡುವ ಅಂತ. ಹಾಗೆ ಇಲ್ಲಿ ಎಲ್ಲರೂ ಹಾಗೆ ಮಾಡೋದು, ಮಕ್ಕಳನ್ನೆಲ್ಲ ಕರೆಯೋದು. ಹಾಗೆ ನಾನು ಅವರ ಅಮ್ಮನವರನ್ನು ಕೂಡ ಕರೆದಿದ್ದೇನೆ, ಕರ್ಕೊಂಡು ಬರಲಿ ಮಕ್ಕಳನ್ನು ಅಂತ. ಎಲ್ಲರೂ ಚಿಕ್ಕ ಮಕ್ಕಳೇ ಇರೋದು ಜಾಸ್ತಿ, ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ. ಹಾಗೆ ನೋಡಿ ಅಂದರೆ ಡೆಕೋರೇಷನ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟೊಂದು. ಅಂದರೆ ಮಗಳು ಸಹ ಅಳ್ತಾ ಇದ್ಲು, ಬರ್ತ್ಡೇ ಅವತ್ತು ಹಾಗೇನೆ ಅಲ್ವಾ, ಸ್ವಲ್ಪ ಜಾಸ್ತಿ ಹಠ. ಹಾಗೆ ನನಗೆ ಪಾಯಸ ಎಲ್ಲ ಮಾಡಲಿಕ್ಕಿತ್ತು. ನನ್ನ ಹಸ್ಬೆಂಡ್ ಇದನ್ನು ಡೆಕೋರೇಷನ್ ಇಷ್ಟು ಮಾಡಿದ್ದಾರೆ. ಬಲೂನ್ ಎಲ್ಲ ಚಂದ ಮಾಡಿ ಕಟ್ಟುವ ಮತ್ತು ಹ್ಯಾಪಿ ಬರ್ಡೇದೆಲ್ಲ ಇದು ಇಡುವ ಅಂತ ಇದ್ವಿ. ಅದು ಆಗಲಿಲ್ಲ, ಅಂದರೆ ತುಂಬ ಕಷ್ಟ ಆಯಿತು. ಮಕ್ಕಳೆಲ್ಲ ನೋಡಿಕೊಂಡು ನನಗೆ ಪಾಯಸ ಎಲ್ಲ ಮಾಡಲಿಕ್ಕಿತ್ತು. ಹಾಗೆ ತುಂಬ ಲೇಟ್ ಆಗ್ತದೆ ಅಂತ ಅಷ್ಟೇ ಮಾಡಿ ಬಿಟ್ವಿ. ನೋಡಿ ಎಲ್ಲರೂ ಬಂದಿದ್ದಾರೆ, ಈಗ ಕೇಕ್ ಕಟ್ಟಿಂಗ್ ಮಾಡುವ. Happy birthday to you. Happy birthday to Nishti. Happy birthday to you. Happy birthday to you. Happy birthday to you. Happy birthday. Clap பண்ணுங்க, clap. Father clap.
நீங்கள் ஃபோட்டோஸ் எடுங்க சரிங்களா? நான் வீடியோஸ் எடுக்கிறேன். என்னாச்சு Thank you. Sachi. Happy birthday, Miss Vishal. Happy birthday. Thank you. So much. Thank you. அது இவங்களாம் வெயிட் பண்ணாங்க. அது பேப்பர் மட்டும் இருந்துச்சு. அது நம்ம ஸ்டிக் வச்சு இது பண்ணனா இப்ப எடுக்கூடாது. அம்மா நீங்க கொஞ்சம் தனிஷ்கா நீங்க இல்லடா. Thank you. Thank you. Yes. Thank you. Happy birthday. Thank you. பாதில தெரியலடா. பாதில நீ அம்மாட்ட வந்து தூக்கிங்க பாதில தூக்கிங்க. அம்மா நெக்ஸ்ட் இயர் இன்னொரு ஷோல அது இருக்கு கீழ ஓட்டி போ. ஒரு ஆதி சாக்லேட் எடுத்து வச்சிருக்கேன்.
ಗಣೇಶ್ ಕಾಕಂಗೆ ಜಸ್ವಿ ಹಿಂಗೆ ಪಾರೆ ನಾವು ಇನ್ವೈಟ್ ಮಾಡಿದವರೆಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು ನನ್ನ ಮಗಳಿಗೆ ವಿಶ್ ಮಾಡಿ ಮತ್ತು ಬ್ಲೆಸ್ ಮಾಡಿ ಹೋದದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆನಂತರ ಈ ವಿಡಿಯೋ ನೋಡಿದ್ರಲ್ಲ, ನಿಮಗೂ ಕೂಡ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.